ಓಂ ನಮಃ ಶಿವಾಯ. ಸ್ವಾಮಿ ಕೊರಗಚ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಯುಗಾದಿ ಗಜ ಕೇಸರಿ ಯೋಗ ಅಂತೆ ಈ ರಾಶಿಗೆ ಸುವರ್ಣ ದಿನಗಳು ಶುರು. ಅದು ಯಾವುದು ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡೋದಾಗುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತಾಗಿ ಸೈಡ್ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ನಂಬಿರೋ ಶಿವದೇವರ ಹಾಗೂ ಕುರುಗುಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗೆ ಜ್ಯೋತಿಷಕ್ಕೆ ಅಥವಾ ಏನು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಏನೋ ಪ್ರಶ್ನೆ ಇದ್ರೂ ಕೂಡ ಕೇಳ್ಬೋದು. ನನಗೆ ಇಷ್ಟ ಆದ ಖಂಡಿತವಾಗ್ಲೂ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯುಗಾದಿ ಆರಂಭದಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳುವಂಥದ್ದು. ಅಂಥ ಪರಿಸ್ಥಿತಿಯಲ್ಲಿ 3 ರಾಶಿಚಕ್ರ ಚಿಹ್ನೆಗಳ ಅದೃಷ್ಟ ಬೆಳಗಬಹುದು. ದೈವಿಕ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಚಂದ್ರನನ್ನು ವೇಗವಾಗಿ ಚಲಿಸುವ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಏಕೆಂದರೆ ಅದು ಒಂದು ರಾಶಿ ಚಕ್ರದ ಚಿಹ್ನೆಯಲ್ಲಿ ಸುಮಾರು 2.5 ದಿನಗಳವರೆಗೆ ಇರುವಂಥದ್ದು. ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ಗ್ರಹಗಳೊಂದಿಗೆ ಚಂದ್ರನ ಸಂಯೋಗ ಮತ್ತು ಶುಭ ಅಶುಭ ಯೋಗಗಳು ರೂಪುಗೊಳ್ಳುವಂಥದ್ದು. ಅಂತೆಯೇ ಚಂದ್ರನು ಯುಗಾದಿ ಮೇಷರಾಶಿಯಲ್ಲಿ ಸಾಗಲಿರುವಂಥದ್ದು. ಈ ರಾಶಿಚಕ್ರ ಚಿಹ್ನೆಯಲ್ಲಿ ಗುರು ಈಗಾಗಲೇ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಚಂದ್ರ ಮತ್ತು ಗುರುವಿನ ಸಂಯೋಗದಿಂದಾಗಿ ಗಜಕೇಸರಿ ಯೋಗ ರೂಪುಗೊಳ್ಳುವಂಥದ್ದು. ಗಜಕೇಸರಿ ಯೋಗದ ರಚನೆಯೊಂದಿಗೆ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರು ಸಂಪತ್ತನ್ನು ಹೆಚ್ಚಿಸುವುದರ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸಬಹುದು. ಗಜಕೇಸರಿ ಯೋಗದ ರಚನೆಯಿಂದ ಯಾವ ರಾಶಿಯವರಿಗೆ ಲಾಭವಾಗಲಿದೆ ಹಾಗೇನೆ ನೋಡೋದಾದರೆ 12 ರಾಶಿಗೂ ಕೂಡ ಇರುವಂಥದ್ದು ಫಲ ಅಂದರೆ ತುಂಬ ಗಜಕೇಸರಿ ಯೋಗ ಅಂದರೆ ಅವರವರ ಒಂದು ಏನು ಇರುತ್ತೆ ಜಾತಕದಲ್ಲಿ ಬರುವಂಥದ್ದು ಅಲ್ಲ, ಅದು ತುಂಬ ವರ್ಷಗಳವರೆಗೆ ಇರುವಂಥದ್ದು. ಇದು ಕೆಲವೊಂದು ಸಮಯ ಇಷ್ಟೇ ಅಂತ ಇರುತ್ತೆ ದಿನಗಳು, ಆದರೂ ಆ ದಿನಗಳಲ್ಲಿ ತುಂಬಾ ಒಳ್ಳೆಯದಾಗುವಂಥದ್ದು. ಲೈಫ್ ಲಾಂಗ್ ಇಲ್ಲ ಅಥವಾ ಇಷ್ಟು ವರ್ಷಗಳವರೆಗೆ ಅಂತ ಏನೂ ಇಲ್ಲ. ಅದು ನಿಮ್ಮ ಜಾತಕದ ಪ್ರಕಾರ ಏನಾದರೂ ಇದ್ದರೆ ಅದು ನಿಮಗೆ ಇಷ್ಟು ವರ್ಷ ಅಂತ ಇರುತ್ತೆ. ಇದು ಇಷ್ಟೇ ಒಂದು ಸಮಯ ಅಂತ, ನಿರ್ದಿಷ್ಟ ಸಮಯ ಅಂತ ಇದ್ದರೂ ಕೂಡ ಅದರಲ್ಲಿ ನಿಮ್ಮ ಒಂದು ಕೆಲವು ಆಸೆಗಳು ಈಡೇರುವಂಥದ್ದು ಅಥವಾ ಏನೇ ಒಂದು ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳಬಹುದು. ಹಾಗೆಯೇ ಅದು ಯಾವ ರಾಶಿಗೆ ಒಳ್ಳೆಯದಾಗುತ್ತೆ ಈ ಒಂದು ಸಮಯದಲ್ಲಿ ಅಂತ ನೋಡೋದಾದರೆ ಮೇಷರಾಶಿಯವರು ನೋಡೋದಾದರೆ ಈ ರಾಶಿಯ ಲಗ್ನ ಮನೆಯಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳುವಂಥದ್ದು. ಅಂಥ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಯ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು. ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಕೂಡ ಪೂರ್ಣಗೊಳ್ಳುವುದರೊಂದಿಗೆ ಸಂಪತ್ತು ವೃದ್ಧಿಯಾಗುತ್ತೆ. ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಇದರೊಂದಿಗೆ ಮಗುವಿನಿಂದ ಕೆಲವು ದೊಡ್ಡ ಸುದ್ದಿಗಳನ್ನು ಸ್ವೀಕರಿಸಬಹುದು. ನಿಮ್ಮ ಕೆಲಸವನ್ನು ನಿಮ್ಮ ಮೇಲಾಧಿಕಾರಿಗಳು ಮೆಚ್ಚುವಂಥದ್ದು. ಇದರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ. ಸಂಪತ್ತು ಹೆಚ್ಚಾಗುತ್ತೆ. ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತೆ ಮತ್ತು ನೀವು ಉಳಿತಾಯದಲ್ಲಿ ಯಶಸ್ವಿ ಆಗಬಹುದು. ಇದರೊಂದಿಗೆ ವ್ಯಾಪಾರದಲ್ಲಿಯೂ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಹಾಗೆಯೇ ಹೊಸ ಸಂಬಂಧವನ್ನು ಪ್ರವೇಶಿಸಲು ಅಥವಾ ಮದುವೆಯಾಗಲು ಕೆಲವು ಅವಕಾಶಗಳು ಬರಬಹುದು. ಹಾಗೆಯೇ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಕೂಡ ಅದು ಕೂಡ ದೂರವಾಗುವಂಥದ್ದು. ಹಾಗೆಯೇ ಆರೋಗ್ಯ ಕೂಡ ಉತ್ತಮವಾಗುವಂಥದ್ದು. ಇದು ಮೇಷರಾಶಿಯವರಿಗೆ ಈ ಒಂದು ಯೋಗದಿಂದ ಆಗುವ ಒಳ್ಳೆಯ ಒಂದು ಅವಕಾಶ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಟಕ ರಾಶಿಯವರಿಗೆ ಹೇಗೆ ಅಂದರೆ ಈ ರಾಶಿಚಕ್ರದ ಜನರು ಗುರುದೇವನೊಂದಿಗೆ ಚಂದ್ರನ ವಿಶೇಷ ಆಶೀರ್ವಾದವನ್ನು ಸಹ ಹೊಂದಿರ್ತಾರೆ. ಗಜಕೇಸರಿ ಯೋಗದ ರಚನೆಯೊಂದಿಗೆ ಕೆಲಸದ ಸ್ಥಳದಲ್ಲಿ ಪ್ರಮುಖ ಬದಲಾವಣೆಯನ್ನು ಕಾಣಬಹುದು. ಇದರೊಂದಿಗೆ ತಾಳ್ಮೆಯಿಂದ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗಬಹುದು. ಹೊಸ ಉದ್ಯೋಗ ಅವಕಾಶಗಳು ದೊರೆಯಬಹುದು. ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು. ತಂದೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಂದ ಸ್ವಲ್ಪ ಪರಿಹಾರ ಪಡೆಯಬಹುದು. ಕಾಲಾನಂತರದಲ್ಲಿ ಎಲ್ಲವೂ ಕ್ರಮೇಣ ಸ್ಥಳದಲ್ಲಿ ಬೀಳುವಂಥದ್ದು. ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತೆ. ಕುಟುಂಬದಲ್ಲಿ ಸೌಕರ್ಯಗಳು ಹೆಚ್ಚಾಗಬಹುದು. ಹಾಗೆಯೇ ನಿಮ್ಮ ಶತ್ರುಗಳನ್ನು ನೀವು ಗೆಲ್ಲಬಹುದು. ಶತ್ರು ನಾಶವಾಗುವಂಥದ್ದು. ಹಾಗೆಯೇ ಕೊಟ್ಟ ಹಣ ಏನಾದರೂ ಬರದೇ ಇದ್ದರೆ ಅದು ಕೂಡ ಈ ಸಮಯದಲ್ಲಿ ವಾಪಸ್ ಬರುವಂಥದ್ದು ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು. ಅಂದರೆ ಇಂತಿಷ್ಟೇ ನಿರ್ದಿಷ್ಟ ಕೆಲವು ದಿನ ಅಂತ ಇರುತ್ತೆ. ಅಂಥ ದಿನಗಳಲ್ಲಿ ಎಲ್ಲ ಏನು ನಾನು ಹೇಳಿದೆ ನೋಡಿ, ಅದು ಎಲ್ಲ ಆಗದಿದ್ದರೂ ಕೂಡ ಒಂದು ಇಷ್ಟು ಅಂತ ಖಂಡಿತ ಆಗುತ್ತೆ. ಹಾಗೆಯೇ ಸಿಂಹರಾಶಿ ಗಜಕೇಸರಿ ಯೋಗ ಏನಿರುತ್ತೆ ಸಿಂಹರಾಶಿ ಜನರಿಗೆ ಸಹ ಪ್ರಯೋಜನಕಾರಿ ಅಂತ ಸಾಬೀತುಪಡಿಸುತ್ತದೆ. ಈ ರಾಶಿಚಕ್ರದ ಜನರು ತಮ್ಮ ಶ್ರಮದ ಫಲವನ್ನು ಪಡೆಯುವಂಥದ್ದು. ಕೆಲಸದ ಸ್ಥಳದಲ್ಲಿ ಹಿರಿಯ ಜನರಿಂದ ನೀವು ಬೆಂಬಲವನ್ನು ಪಡೆಯುವಂಥದ್ದು. ಇದರಿಂದಾಗಿ ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿ ಆಗಬಹುದು. ಇದರೊಂದಿಗೆ ನಿಮ್ಮ ಸ್ನೇಹಿತರು ಕುಟುಂಬದೊಂದಿಗೆ ತೀರ್ಥಯಾತ್ರೆಗೆ ಹೋಗಬಹುದು. ವ್ಯವಹಾರದಲ್ಲಿ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಬಹುದು. ಇದರಿಂದ ನಿಮ್ಮ ವ್ಯಕ್ತಿತ್ವ ಸುಧಾರಿಸುವಂಥದ್ದು. ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ಇದರಿಂದ ಉನ್ನತ ಶಿಕ್ಷಣ ಪಡೆಯುವ ಕನಸು ಅವರದು ನನಸಾಗಬಹುದು. ಭವಿಷ್ಯದ ಬಗ್ಗೆ ನೀವು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಹಾಗೆಯೇ
ಸಹೋದರಿಯರು ಇದ್ದರೆ ನಿಮಗೆ ಅವರ ಒಂದು ಸಹಾಯದಿಂದ ನೀವು ಸಾಕಷ್ಟು ಲಾಭವನ್ನು ಗಳಿಸಬಹುದು. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ರಾಶಿಯವರ ಟೈಮ್ ಸರಿ ಇರೋದಿಲ್ಲ. ಆದರೂ ಇಂಥ ಒಂದು ಚಿಕ್ಕ ಪುಟ್ಟ ಒಂದು ಏನು ಗ್ರಹಗಳಿಂದ ಏನೋ ಒಂದು ಬದಲಾವಣೆ ಆದಾಗ ರಾಶಿಯಿಂದ ರಾಶಿಗೆ ಕೆಲವೊಂದು ಸಂದರ್ಭದಲ್ಲಿ ಇಷ್ಟು ದಿನ ಅಂತ ಒಂದು ಒಳ್ಳೆ ದಿನ ಬರುವಂಥದ್ದು. ಅಂಥ ದಿನದಲ್ಲಿ ನಮ್ಮ ಒಂದು ಏನೇ ಕೆಲಸ ಇದ್ರೂ ಕೂಡ ಆಗದೇ ಇರುವಂಥದ್ದು ಕೂಡ ಆಗುವಂಥದ್ದು, ಮತ್ತು ಏನೋ ಒಂದು ಸ್ವಲ್ಪ ಆದರೂ ನಮಗೆ ಒಳ್ಳೆಯದಾಗುವಂಥದ್ದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.